ನಾವು ವಾಕ್ಯಕ್ಕೋಸ್ಕರವಾಗಿ ಎಸಪ್ಪ, ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪರಲೋಕದ ತಂದೆ ಆದ ದೇವರೇ, ನನ್ನ ನಾಮಕ್ಕೆ ಸ್ತೋತ್ರಗಳಯ್ಯ. ಹೌದು ಕರ್ತನಪ್ಪ, ನನ್ನ ರಕ್ಷಕನೇ, ನನ್ನ ಒಡೆಯನೇ, ನನ್ನ ಯಜಮಾನನೇ, ಅಪ್ಪ ನನ್ನ ತಂದೆ, ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ಹೌದು ರಾಜ, ನನ್ನ ಸ್ತುತಿಸಲು ಕರ್ತನೇ, ನಿಕಟ ನಮ್ಮ ಕೃಪೆಗಳಿಗಾಗಿ ಸ್ತೋತ್ರಗಳಯ್ಯ. ಅಪ್ಪ ಮುಂದಿನ ಕರ್ತನೆ ಭಾಗವನ್ನು ದೇವರೇ ನನ್ನ ಪಾದದಲ್ಲಿ ಸಮರ್ಪಿಸಿ ಕೊಡ್ತಾ ಇದ್ದಾನೆ ಸ್ವಾಮಿ. ಪವಿತ್ರಾತ್ಮನು ತಾನೇ ಅಪ್ಪ ಆಳ್ವಿಕೆ ಮಾಡೋದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ವಾಕ್ಯವನ್ನು ಹೇಳುವಂತ ನಿಮ್ಮ ದಾಸನ್ನು ಕೂಡ ದೇವರೇ ಕೇಳಿಸಿಕೊಳ್ಳುವಂತ ಎಲ್ಲರನ್ನ ಕರ್ತನಪ್ಪ ನಿಂತನೆ ಸ್ವಾಮಿ. ಅಪ್ಪ ಬಲಪಡಿಸೋದಕ್ಕಾಗಿ ಸ್ತೋತ್ರಗಳಪ್ಪ. ಸತ್ಯವಾಕ್ಯಗಳನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂತ ಪ್ರತಿಯೊಬ್ಬರು ಕರ್ತನ 5 ರೀತಿಯ ಬಲಗಳಿಂದ ಕರ್ತನ ತುಂಬಿಸಿ ನಡೆಸ್ರಿ. ಕೇವಲ ದೇವರೇ ನಿನ್ನ ನಾಮ ಮಹಿಮೆಗೋಸ್ಕರವಾಗಿ ದೇವರ ಅದನ್ನು ಉಪಯೋಗಿಸಿಕೊಳ್ಳುವಂತ ನಿನ್ನ ರಾಜ್ಯಕ್ಕಾಗಿ ನಿತ್ಯ ತವಕಗೊಳ್ಳುವಂತೆ ಸಹ ಮಾಡು. ಹಾಗೆ ಮಾಡಿ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಥ್ಯಾಂಕ್ ಯು ರೂಪಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಧ್ಯಾನ ಇರುವಂತ ಎಲ್ಲಾ ದೇವರ ಮಕ್ಕಳಿಗೆ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ವಂದಿಸ್ತಾನೆ. ಈ ದಿನದ ವಾಕ್ಯವನ್ನ ನಾವು ನೋಡೋಣ. ಈ ದಿನ ನಾವು ಈ ಒಂದು ಕ್ಷೇತ್ರದ ಸಂದೇಶಗಳಲ್ಲಿ 13ನೇ ಪಾಠವನ್ನ ನಾವು ನೋಡೋಣ. ತುಂಬಾ ಮುಖ್ಯವಾದಂತಹ ಪಾಠಗಳಿವು ಅಥವಾ ವಾಕ್ಯಗಳು, ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು. ಸೊ ಇವತ್ತು ಅಧ್ಯಾಯ 3 ನಾವು ಧ್ಯಾನ ಮಾಡೋಣ. ಆ ಅಧ್ಯಾಯ 13ರಲ್ಲಿ ಇವತ್ತಿನ ಅಂಶ ಬಂದು ಕ್ರೈಸ್ತರ ಜೀವನ ಎಂಬುದಾಗಿ. ಕ್ರೈಸ್ತರ ಜೀವನ ಹೇಗಿರ್ಬೇಕು, ಅದರಲ್ಲೂ ಈ ದಿನಗಳಲ್ಲಿ ನಾವು ಹೇಗೆ ಬದುಕಬೇಕು ಅಂತ ಹೇಳಿ ಈ ಒಂದು ಸಂದೇಶದ ಮೂಲಕ ಅರ್ಥ ಮಾಡಿಕೊಂಡು ಈ ವಾಕ್ಯಗಳ ಮೂಲಕ ನಾವು ಜೀವಿಸುವಂತಹ ಒಂದು ಬಲವನ್ನ, ಕೃಪೆಯನ್ನ, ಒಂದು ಬದಲಾವಣೆಯನ್ನ ಹೊಂದಿಕೊಳ್ಳೋಣ. ವಚನ ಭಾಗ ಬಂದು 2 ತಿಮೋಥೆ 2ನೇ ಅಧ್ಯಾಯ 14ರಿಂದ 26. 2 ತಿಮೋಥೆ 2, 14ರಿಂದ 26. ಒಂದೊಂದು ವಚನ ಕೂಡ ಗಮನವಿಟ್ಟು ನೋಡೋಣ. ಈ ಸಂಗತಿಗಳನ್ನು ಸಭೆಯವರ ಜ್ಞಾಪಕಕ್ಕೆ ತರಬೇಕು. ಕೇಳುವವರಿಗೆ ಕೇಡನ್ನುಂಟು ಮಾಡುವುದೇ ಹೊರತು ಯಾವ ಪ್ರಯೋಜನಕ್ಕೂ ಬಾರದ ವಾಗ್ವಾದಗಳನ್ನು ಮಾಡಬಾರದೆಂದು ಅವರಿಗೆ ದೇವರ ಸನ್ನಿಧಿಯಲ್ಲಿ ಖಂಡಿತವಾಗಿ ಹೇಳು ಅಂತ. ಸಭೆಗೆ ಇದು ಜ್ಞಾಪಕ ಮಾಡ್ಬೇಕಾಗಿರೋದು ಏನು? ಯಾವ ಪ್ರಯೋಜನಕ್ಕೂ ಬಾರದಿರುವಂತಹ ವಾಗ್ವಾದಗಳು, ಚರ್ಚೆಗಳು ದೇವರ ಸನ್ನಿಧಿಯಲ್ಲಿ ಮಾಡಬಾರದು ಅಂತ ಖಂಡಿತವಾಗಿ ಹೇಳು ಅಂತ. 15ನೇ ವಚನ, ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು. ಅವಮಾನಕ್ಕೆ ಗುರಿಯಾಗದ ಕೆಲಸದವನು, ಸತ್ಯ ವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನು ಆಗಿರು ಅಂತ ಹೇಳಿ. ದೇವರ ದೃಷ್ಟಿಯಲ್ಲಿ ನಾವು ಒಳ್ಳೆಯವರಾಗಿ, ಯೋಗ್ಯರಾಗಿ ಕಾಣಿಸ್ಬೇಕಾಗಿರೋದು. ಅದರಲ್ಲೂ ಮುಖ್ಯವಾಗಿ ನಾವು ಸುವಾರ್ತನ ಸರಿಯಾಗಿ ಹಿಡ್ಕೊಂಡಿಲ್ಲ ಅಂದ್ರೆ, ಸರಿಯಾದ ಉಪದೇಶವನ್ನ ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಕೂಡ ದೇವರ ದೃಷ್ಟಿಯಲ್ಲಿ ಸತ್ಯವಾಕ್ಯ ಅಂತ ಹೇಳಿ ಏನ್ ಹೇಳ್ತಿದೆ, ಸತ್ಯವಾಕ್ಯವೇ ನಾವ್ ಹೇಳೋದು ಸತ್ಯ ಸುವಾರ್ತೆ. ಸೊ ಆ ಸತ್ಯ ಸುವಾರ್ತೆಯನ್ನ ನಾವು ಸರಿಯಾಗಿ ಉಪದೇಶಿಸುವರಾಗಿರ್ಬೇಕು ಅಂತ ಹೇಳಿ ಪೌಲನು ತಿಮೋಥಿಯನಿಗೆ ಖಚಿತವಾಗಿ ಹೇಳ್ತಾ ಇರುವಂತದ್ದು. 16ನೇ ವಚನ, ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೆ ದೂರವಾಗಿರು. ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚೆಚ್ಚಾಗಿ ಭಕ್ತಿನರಾಗುವರು ಅಂತ. ಪ್ರಾಪಂಚಿಕವಾದ ಆ ಹರಟೆ ಮಾತುಗಳು ಅಂದ್ರೆ ಏನು? ಇವತ್ತು ಎಷ್ಟೋ ಜನ ಸತ್ಯ ಸುವಾರ್ತೆಯನ್ನ ಅರ್ಥ ಮಾಡ್ಕೊಳ್ತಿಲ್ಲ, ಸತ್ಯ ಸುವಾರ್ತೆಯನ್ನ ಹಿಡ್ಕೊಳ್ತಾ ಇಲ್ಲ. ಯಾವುದು ಸರಿ ಯಾವುದು ತಪ್ಪು ಅಂತ ಕ್ರೈಸ್ತರಿಗೆ ಗೊತ್ತಿಲ್ಲ ಎಷ್ಟೋ ಜನರಿಗೆ, ಅದು ಸೇವಕರಾಗಿರ್ಲಿ, ವಿಶ್ವಾಸಿಗಳಾಗಿರ್ಲಿ. ಅದಕ್ಕೋಸ್ಕರನೇ ಇಷ್ಟೊಂದು ಸಭೆಗಳು, ಇಷ್ಟೊಂದು ಪಂಗಡಗಳು, ಇಷ್ಟೊಂದು ವಿಧಗಳು. ಹಾಕೊಳ್ಳೋ ಬಟ್ಟೆಯಿಂದ ಹಿಡಿದು, ಪ್ರಾರ್ಥನೆಗಳಿಂದ ಹಿಡಿದು, ವಾಕ್ಯ ಬೋಧನೆಗಳಿಂದ ಹಿಡಿದು, ಸಭಾ ಕಟ್ಟಡಗಳಿಂದ ಹಿಡಿದು, ಒಬ್ರಿಗಿಂತ ಒಬ್ರು ವ್ಯತ್ಯಾಸ. ನಂಬೋದು ಒಂದೇ ದೇವ್ರು ಅಂತೀವಿ, ಒಂದೇ ಬೈಬಲ್ ಅಂತೀವಿ, ಆದ್ರೆ ಬೇರೆ ಬೇರೆ ಬೋಧನೆಗಳನ್ನ ನಾವು ನೋಡ್ತೀವಿ. ಅದಕ್ಕೇನೆ ಇಲ್ಲಿ ಪೌಲನು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇರೋದು, ಹರಟೆ ಮಾತುಗಳಿಂದ ದೂರ ಇರು. ಒಂದ್ ವೇಳೆ ಈ ಲೋಕದ ವಿಷಯಗಳಿಗೆ ನಾವು ಹೆಚ್ಚು ಮನಸ್ಸು ಕೊಟ್ರೆ ನಾವು ಹೆಚ್ಚೆಚ್ಚಾಗಿ ಭಕ್ತಿನರಾಗ್ತೀವಿ ಅಂತ.
ಅವ್ರೇನ್ ಹೇಳ್ತವ್ರೆ ಇವ್ರೇನ್ ಹೇಳ್ತವ್ರೆ ಅನ್ನೋದನ್ನ ಬಿಡ್ಬೇಕು ನಾವು. 17ನೇ ವಚನ ಹೇಳುತ್ತೆ, ಅವರ ಮಾತು ಕೊಳಕು ಹುಣ್ಣಿನಂತೆ ಹರಡಿಕೊಳ್ಳುವುದು, ಅವರಲ್ಲಿ ಉಮೇಯನು ಪಿಲೇತನು ಇದ್ದಾರೆ ಅಂತ. ಆ ಸಭೆಯಲ್ಲಿದ್ದಂಥವ್ರಿಗೆ ಹೆಸರು ಹೇಳಿ, ಸಾಮಾನ್ಯವಾಗಿ ಹೆಸರು ಹೇಳಲ್ವಲ್ಲ, ಇಲ್ಲಿ ಹೆಸರು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಆ ಸಭೆಯಲ್ಲಿ ಇವ್ರ ಮಾತುಗಳು ಪ್ರಾಪಂಚಿಕವಾದ ಮಾತುಗಳು. ಒಂದೇ ಸಭೆ, ಸುವಾರ್ತೆ ಹೇಳ್ತಿರೋದು ಪೌಲನ್ ಹೇಳ್ತಿದ್ದಾನೆ, ತಿಮೋತಿಯನ್ ಹೇಳ್ತಿದ್ದಾನೆ ಸತ್ಯ ಸುವಾರ್ತೆಯಲ್ಲಿ. ಆದ್ರೆ ಇವ್ರು ಹಿಡ್ಕೊಂಡಿರುವಂತ ಸುವಾರ್ತೆನೆ ಬೇರೆ, ಇವರು ಹೇಳುವಂತ ಬೋಧನೆಗಳೇ ಬೇರೆ. ಒಂದೇ ಸಭೆಯಲ್ಲಿ ಇದ್ಕೊಂಡು ಸಭೆಯಲ್ಲಿ ಗೊಂದಲವನ್ನ ಉಂಟು ಮಾಡ್ತಿದ್ರು. ಅದಕ್ಕೆ ಅವ್ರ ಮಾತುಗಳಿಗೆ ಕಿವಿಗೊಡಬೇಡ, ಕೊಳಕು ಮಾತುಗಳವು ಅಂತ. ಅದೊಂಥರ ಕೊಳಕು ಹುಣ್ಣಿನಂತೆ, ಅದೇನ್ ಮಾಡುತ್ತೆ, ಸ್ವಲ್ಪ ಸ್ವಲ್ಪ ಹರಡುತ್ತೆ. ಎಷ್ಟೋ ಜನ ಇವತ್ತು ಸತ್ಯ ಸುವಾರ್ತೆಯಿಂದ ದೂರ ಆಗ್ಲಿಕ್ಕೆ ಕಾರಣ ಏನು? ಇಂಥ ಬೋಧನೆಗಳ ಮೂಲಕನೇ ಅಲ್ವಾ. ಸತ್ಯವನ್ನ ಸರಿಯಾಗಿ ಸಾರದೆ ಬೇರೆ ಬೇರೆ ಬೋಧನೆಗಳನ್ನ ಹೇಳೋದ್ರ ಮೂಲಕ ಅದ್ರ ಕಡೆಗೆ ಕಿವಿಗೊಟ್ಟು ಅದು ಒಂಥರ ಹುಣ್ಣಿನಂತೆ ಅದು ಹರಡ್ಕೊಂಡೈತೆ ಅವ್ರ ಹೃದಯಗಳಲ್ಲಿ. 18ನೇ ವಚನ ನೋಡ್ತೀವಿ, ಅವರು ಪುನರುತ್ಥಾನವು ಆಗಿ ಹೋಯಿತೆಂದು ಹೇಳುತ್ತಾ ಸತ್ಯ ಭ್ರಷ್ಟರಾಗಿ ಕೆಲವರ ನಂಬಿಕೆಯನ್ನು ಕೆಡಿಸುವರಾಗಿದ್ದಾರೆ ಅಂತ. ಈಗ ಹುಮೇನಾಯನು ಮತ್ತು ಪಿಲೇತನು ಹೇಳ್ತಿದ್ದಂತಹ ಬೋಧನೆಗಳೇನು? ಸುಳ್ಳು ಬೋಧನೆಗಳಂದ್ರೆ ಪುನರುತ್ಥಾನ ಆಗೋಗಿದೆ, ಇನ್ನು ಮತ್ತೆ ಯೇಸು ಬರಲ್ಲ, ನಾವು ಸತ್ತವ್ರು ಯಾರು ಮತ್ತೆ ಎದ್ದೇಳಲ್ಲ, ಅದಾಗ್ಲೇ ಪುನರುತ್ಥಾನ ಮುಗ್ದಿದೆ ಅಂತ ಹೇಳಿ, ಇದು ಸುಳ್ಳು ಬೋಧನೆ ತಾನೆ. ಸೊ ಇದೇ ತರ ಅನೇಕ ಬೋಧನೆಗಳು, ತಪ್ಪಾದ ಬೋಧನೆಗಳು ಸಭೆಗಳಲ್ಲಿ ಇರೋದನ್ನ ನಾವು ನೋಡ್ತೇವೆ. ಮತ್ತೆ 19ರಲ್ಲಿ ನೋಡ್ತೇವೆ, ಆದರೂ ದೇವರ ಸ್ಥಿರವಾದ ಅಸ್ಥಿವಾರವು ನಿಲ್ಲುತ್ತದೆ, ಅದರ ಮೇಲೆ ತನ್ನವರು ಯಾರ್ಯಾರೆಂಬುದನ್ನು ಕರ್ತನು ತಿಳಿದಿದ್ದಾನೆಂತಲೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರೂ ದುರ್ಮಾರ್ಗತನವನ್ನು ಬಿಟ್ಟು ಬಿಡಬೇಕೆಂತಲೂ ಲಿಪಿಯುಂಟು ಅಂತ. ದೇವರ ಅಸ್ಥಿವಾರ ಅನ್ನುವಂತ ಈ ಸುವಾರ್ತೆ ಖಂಡಿತ ನಿಲ್ಲುತ್ತೆ. ಯೇಸು ಕ್ರಿಸ್ತನು ಬಂದು ಹೋಗಿ 2000 ವರ್ಷಗಳಾಯ್ತು. ಈ ಸುವಾರ್ತೆಯನ್ನ ಹಾಳು ಮಾಡಬೇಕು ಅಂತ, ಈ ಸುವಾರ್ತೆಯನ್ನ ಕಲುಷಿತಗೊಳಿಸ್ಬೇಕು ಅಂತ ಏನ್ ಮಾಡ್ತಿದ್ದಾನೆ ಸೈತಾನ? ಸತತವಾಗಿ ಬೇರೆ ಬೇರೆ ಬೋಧನೆಗಳನ್ನ, ದುರ್ಬೋಧನೆಗಳನ್ನ ಇದರಲ್ಲಿ ಸೇರಿಸ್ತಿದ್ದಾನೆ. ಎಷ್ಟೋ ಜನ ದಾರಿ ತಪ್ಪಿದ್ದಾರೆ ಈ ಸುವಾರ್ತೆಯಿಂದ. ಯೆಹೋಶುವನಿಗೆ ದೇವರು ಹೇಳುವಾಗ ಹೇಳಿದ್ದು, ನೀನು ಈ ಒಂದು ಧರ್ಮಶಾಸ್ತ್ರವನ್ನು ಬಿಟ್ಟು, ಅಂದ್ರೆ ಈ ಸುವಾರ್ತೆನ ಬಿಟ್ಟು ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ತಿರುಗಬೇಡ ಅಂತ. ನಾವು ಕೂಡ ಕ್ರಿಸ್ತನ ಕುರಿತಾದಂತ ಸುವಾರ್ತೆನ ಬಿಟ್ಟು ಎಡಕ್ಕೋ ಬಲಕ್ಕೋ ತಿರುಗಬಾರ್ದು. ಅಂದ್ರೆ ಬೇರೆ ಯಾರು ನಮಗೆ ಮುಖ್ಯ ಅಲ್ಲ. ಮತ್ತಾಯ 17ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿರೋ ಪ್ರಕಾರ 1ರಿಂದ 8ನೇ ವಚನ ನೋಡುವಾಗ ಅಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಸ್ವಾಮಿ ರೂಪಾಂತರವಾಗಿರುವಂತ ಸ್ಥಳ. ಆ ಸ್ಥಳದಲ್ಲಿ ಎಲಿಯ ಮೋಶೆನು ಕೂಡ ಕಾಣಿಸ್ಕೊಳ್ತಾರೆ. ಪೇತ್ರ ನೋಡಿದ್ರೆ ಎಲಿಯನ್ಗೋಸ್ಕರನು, ಪೇತ್ರ ಏನು ಮೋಶೆಗೋಸ್ಕರ, ನಿಮಗೋಸ್ಕರ 3 ಪರ್ಣಶಾಲೆಗಳನ್ನ ಕಟ್ಟಿ ನಾವಿಲ್ಲೇ ಇರೋಣ ಅಂತ. ಅಂದ್ರೆ ಯೇಸು ಕ್ರಿಸ್ತನ ಜೊತೆಗೆ ಅವರು ಇಬ್ಬರನ್ನು ಕೂಡ ಸಮ ಮಾಡ್ತಾ ಇದ್ದಾನೆ, ಸರಿ ಸಮಾನವಾಗಿ ಅಲ್ಲ. ಯೇಸು ಕ್ರಿಸ್ತನಿಗೆ ಯಾರು ಸಮಾನರಿಲ್ಲ. ಅದಕ್ಕೇನೆ ಅವರಿಬ್ರು ಕಾಣದೆ ಹೋಗ್ತಾರೆ, ಯೇಸು ಕ್ರಿಸ್ತನು ಮಾತ್ರ ಅಲ್ಲಿ ಇರ್ತಾರೆ. ಮತ್ತೆ 17:8ರಲ್ಲಿ ತುಂಬಾ ಸ್ಪಷ್ಟವಾಗಿದೆ, ಅವರು ಯೇಸುವನ್ನ ಹೊರತು ಬೇರೆ ಯಾರನ್ನು ನೋಡ್ಲಿಲ್ಲ ಅಂತ. ನಮ್ಮ ಜೀವನದಲ್ಲೂ ಅಷ್ಟೇ, ನಮ್ಮ ಬೋಧನೆಗಳಲ್ಲೂ ಅಷ್ಟೇ. ಯೇಸುವೆ ಹೀರೋ ಆಗ್ಬೇಕು, ಯೇಸುವೆ ದೇವರಾಗ್ಬೇಕು, ಯೇಸುವೆ ಕ್ರಿಸ್ತನಾಗ್ಬೇಕು. ನಾವು ಬೋಧನೆ ಮಾಡೋ ಪ್ರತಿ ಬೋಧನೆಯಲ್ಲೂ ಕೂಡ ಕ್ರಿಸ್ತನದೇ ಇರ್ಬೇಕೇ ವಿನ ಬೇರೆದಲ್ಲ. ನಾವು ಹೇಳೋ ಬೋಧನೆಗಳಲ್ಲಿ ಅಥವಾ ಕೇಳೋ ಬೋಧನೆಗಳಲ್ಲಿ, ಮೆಸೇಜ್ ಅಲ್ಲಿ ಎಷ್ಟು ಪರ್ಸೆಂಟ್ ಕ್ರಿಸ್ತನ ಬಗ್ಗೆ ಹೇಳ್ತೀವಿ ನಾವು? ನಾವು ಕೊಡೋ ಸಂದೇಶದಲ್ಲಿ ಎಷ್ಟು ಪರ್ಸೆಂಟ್ ನಾವು ದೇವ್ರ ಬಗ್ಗೆ ಹೇಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಆ ಮೆಸೇಜ್ ಅಲ್ಲಿ ನಾವು ಎಷ್ಟು ಸಮಯ ಯಾವ ವಿಷಯವನ್ನ ಹೇಳಕ್ ತಗೊಂಡಿದೀವೋ ಅಲ್ಲೇ ನಮಗ್ ಗೊತ್ತಾಗುತ್ತೆ ನಾವು ಯಾವ್ದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಿದೀವಿ ಅಂತ. ಸೊ ಇಲ್ಲಿ ಕ್ರಿಸ್ತನ ಅಸ್ಥಿವಾರ ನಿಲ್ಲುತ್ತೆ. ಅದಕ್ಕಾಗಿ ಕ್ರಿಸ್ತನ ಕುರಿತಾಗಿನೇ ನಾವು ಮಾತನಾಡಬೇಕು ಅಂತ. 20ನೇ ವಚನ ನೋಡ್ತೀವಿ, ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳು ಇರುತ್ತವೆ. ಅವುಗಳಲ್ಲಿ ಕೆಲವು ಉತ್ತಮವಾದ ಬಳಕೆಗೂ ಕೆಲವು ಹೀನವಾದ ಬಳಕೆಗೂ ಬರುತ್ತವೆ ಎಂಬುದ. ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳು, ಮರದ ಮಣ್ಣಿನ ಪಾತ್ರೆಗಳು ಇರುತ್ತೆ, ಅದು ನಮಗೂ ಗೊತ್ತು. ಆದ್ರೆ ಅವುಗಳಲ್ಲಿ ಕೆಲವು ಉತ್ತಮವಾದ ಕೆಲಸಕ್ಕೆ, ಕೆಲವು ಹೀನವಾದ ಕೆಲಸಕ್ಕೆ ಬಳಕೆ ಆಗುತ್ತೆ ಅಂತ. 21ನೇ ವಚನದಲ್ಲಿ ಇನ್ನೂ ವಿವರವಾಗಿ ಹೇಳ್ತಾನೆ ಪೌಲ, ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು
ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠಿತನಾಗಿಯೂ ಯಜಮಾನನಿಗೆ ಉಪಯುಕ್ತನಾಗಿಯೂ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿಯೂ ಇರುವನು ಅಂತ. ಇದು ಬೆಳ್ಳಿ ಪಾತ್ರೆನೋ, ಬಂಗಾರದ ಪಾತ್ರೆನೋ, ಮರದ ಪಾತ್ರೆನೋ, ಮಣ್ಣಿನ ಪಾತ್ರೆನೋ ಅಲ್ಲ ಮುಖ್ಯ, ಆ ಪಾತ್ರೆಯಲ್ಲಿ ಏನ್ ಇದೆ ಅನ್ನೋದು ಮುಖ್ಯ. ಈಗ ನಾವು ಬೆಳ್ಳಿ ಪಾತ್ರೆಯನ್ನೋ ಬಂಗಾರದ ಪಾತ್ರೆಯನ್ನ ತಗೊಂಡೋಗಿ ಕಸ ತುಂಬಕ್ ಹಾಕಿದ್ರೆ ಅದಕ್ಕೆ ಬೆಲೆ ಇರುತ್ತಾ? ಒಂದ್ ವೇಳೆ ಅದೇ ಮರದ ಪಾತ್ರೆನೋ ಮಣ್ಣಿನ ಪಾತ್ರೆಯಲ್ಲಿ ನಾವು ಚಿನ್ನ ಬೆಳ್ಳಿ ಇಟ್ರೆ ಅದಕ್ಕೆ ಎಷ್ಟು ಬೆಲೆ ಇರುತ್ತೆ? ಸೊ ಹಾಗೆ ಹೊರಗಡೆ ತೋರಿಕೆದು ಮುಖ್ಯ ಅಲ್ಲ, ನಾವಲ್ಲ ಮುಖ್ಯ, ನಮ್ಮ ಒಳಗಡೆ ಏನಿದೆ, ನಾವು ಯಾವ ಸುವಾರ್ತೆನ ಹಿಡ್ಕೊಂಡಿದೀವಿ, ಯಾವ ಕ್ರಿಸ್ತನನ್ನ ಹಿಡ್ಕೊಂಡಿದೀವಿ ಅಂತ. ಯೇಸು ಕ್ರಿಸ್ತನ ಕೇಳ್ತಾರಲ್ಲ ಮತ್ತಾಯ 16ನೇ ಅಧ್ಯಾಯದಲ್ಲಿ, ಜನರು ನನ್ನನ್ನು ಯಾರು ಅನ್ನುತ್ತಿದ್ದಾರೆ ಅಂತ. ಒಬ್ಬೊಬ್ರು ಒಂದೊಂದು ರೀತಿ ಅನ್ಕೊಂತಿದ್ದಾರೆ. ನಮ್ಮ ಸಭೆಯಲ್ಲೇ ನಾವು ಕೇಳಿ, ಮೊನ್ನೆನೂ ನಾವು ಚೆನ್ನೈಗೆ, ತಮಿಳ್ನಾಡಲ್ಲಿ ಚೆನ್ನೈಗೆ ಸೇವೆಗೆ ಹೋಗಿದ್ವಿ. ಅಲ್ಲಿ ನಾನು ಈ ಪ್ರಶ್ನೆ ಕೇಳಿದೆ ವಿಶ್ವಾಸಿಗಳಿಗೆ, ಅಲ್ಲಿ ಕೂಡಿ ಬಂದಂತ ನಾಯಕರುಗಳಿಗೆ, ಯೇಸು ಕ್ರಿಸ್ತನು ನಿನಗೆ ಯಾರು ಅಂತ ಕೇಳಿದೆ. ಯೇಸು ನಿನಗೆ ಯಾರು ಅಂತ ಕೇಳಿದ ಪ್ರಶ್ನೆಗಳಿಗೆ ಒಬ್ಬೊಬ್ರು ಒಂದೊಂದು ರೀತಿ ಕೊಟ್ಟಿದ್ದು. ಒಬ್ರು ಹೇಳಿದ್ದಾನೆ, ಇನ್ನೊಬ್ರು ಹೇಳಲಿಲ್ಲ. ಒಬ್ಬೊಬ್ರು ಒಂದೊಂದು ರೀತಿ ಉತ್ತರ ಕೊಟ್ರು. ಅವೆಲ್ಲ ನಿಜ ಆದ್ರೂ ಕೂಡ ಯೇಸು ಬಯಸುವಂತ ಉತ್ತರ ಅದ್ಯಾವುದೂ ಆಗಿರ್ಲಿಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾರೆ ಶಿಷ್ಯರಿಗೆ, ಸರಿ ಅವ್ರು ಹೇಳೋದನ್ನ ಬಿಡಿ, ನೀವೇನ್ ಹೇಳ್ತಿದ್ದೀರಾ ಅಂತ. ಅದಕ್ಕೇನೆ ಮತ್ತಾಯ 16ನೇ ವಚನದಲ್ಲಿ, ನೀನು ಬರ್ಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಅಂತ ಪೇತ್ರನು ಹೇಳ್ತಾನೆ. ಅದಕ್ಕೆ ದೇವ್ರಿಗೆ ಸಂತೋಷ ಆಯ್ತು. ಇದು ನೀನಲ್ಲ, ದೇವರೇ ನಿನಗೆ, ನನ್ನ ತಂದೆಯೇ ನಿನಗೆ ತಿಳಿಯಪಡಿಸಿದ್ದಾನೆ ಅಂತ ಹೇಳ್ತಿದ್ದಾರೆ. ಸೊ ಯೇಸು ಯಾರು ಅಂದ್ರೆ ಕ್ರಿಸ್ತನು, ಆತನ ಅಭಿಷಕ್ತನಾದ ಕ್ರಿಸ್ತನು, ನಿನಗೋಸ್ಕರ ನನಗೋಸ್ಕರ ಬಂದ ಆತನು. ದೇವರ ನಾಮಕ್ಕೆ ಸ್ತೋತ್ರ. ಸೊ ಆ ಕ್ರಿಸ್ತನು ನಮ್ಮಲ್ಲಿರುವಾಗ ನಮ್ಮ ಪಾತ್ರ ಯಾವುದೇ ಇದ್ರೂ ಕೂಡ ನಾವು ಬೆಲೆಯುಳ್ಳ ವ್ಯಕ್ತಿಗಳಾಗಿರ್ತೀವಿ ಅಂತ. 22ನೇ ವಚನ, ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡುವ. ಯಾರ ಸಂಗಡ? ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ. ಪ್ರತಿಯೊಬ್ಬರಲ್ಲೂ ಕೂಡ ಯೌವನದ ಇಚ್ಛೆಗಳಿರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ ತನಕ ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ರೀತಿಯ ಇಚ್ಛೆಗಳಿರುತ್ತೆ. ಅವುಗಳಿಂದ, ಲೋಕದ ಇಚ್ಛೆಗಳಿಂದ ನಾವು ದೂರ ಇದ್ದು ಕ್ರಿಸ್ತನ ನೀತಿ, ವಿಶ್ವಾಸ, ಪ್ರೀತಿ, ಸಮಾಧಾನಗಳಲ್ಲಿ ಅದನ್ನ ನಾವು ಹೆಚ್ಚಾಗಿ ಸಂಪಾದನೆ ಮಾಡಿಕೊಂಡು ಶುದ್ಧ ಹೃದಯವುಳ್ಳವರಾಗಿ ನಾವು ಕ್ರಿಸ್ತನನ್ನ ಬೇಡುವ, ಕ್ರಿಸ್ತನಲ್ಲಿ ಪ್ರಾರ್ಥಿಸುವಂತವರ ಸಂಗಡ ನಾವು ಪ್ರಯಾಸ ಪಡಬೇಕು. ಕ್ರಿಸ್ತನಿಗಾಗಿ ಪ್ರಯಾಸ ಪಡ್ತಿರುವಂತಹ, ಸುವಾರ್ಥ ಸೇವೆಗಾಗಿ ಪ್ರಯಾಸ ಪಡ್ತಿರುವಂತವ್ರ ಜೊತೆಲಿ ನಾವು ಕೂಡ ಪ್ರಯಾಸ ಪಡಬೇಕು. 23ನೇ ವಚನ, ಮೂಢರ ಬುದ್ಧಿ ಇಲ್ಲದ ವಿಚಾರಗಳು ಜಗಳಗಳಿಗೆ ಕಾರಣವಾಗಿವೆ ಎಂದು ತಿಳಿದು ಅವುಗಳ ಗೊಡವೆಗೆ ಹೋಗಬೇಡ ಅಂತ ಬುದ್ಧಿ ಹೇಳ್ತಿದ್ದಾನೆ ತಿಮೋತಿಯನಿಗೆ. 2ನೇ ತಿಮೋತಿ ಪೌಲನು ಬರೆದಂತ ಕೊನೆಯ ಪುಸ್ತಕ, ಪತ್ರಿಕೆ, ತನ್ನ ಮಗನಾಗಿರುವಂತ, ಆತ್ಮಿಕವಾಗಿ ಪೌಲನ ಮಗನಾಗಿರುವಂತ ತಿಮೋತಿಯನಿಗೆ ಇದು ಬರೀತಾ ಇರೋದು. ಮೂಢರ ಬುದ್ಧಿ ಇಲ್ಲದ ವಿಚಾರಗಳಿಗೆ, ಅವರ ಜಗಳಗಳಿಗೆ ನೀನು ಒಳಗಾಗ್ಬೇಡ, ಅವುಗಳ ಗೊಡವೆಗೆ ಹೋಗ್ಬೇಡ. 24, ಕರ್ತನ ದಾಸನು ಜಗಳವಾಡದೆ ಎಲ್ಲರ ವಿಷಯದಲ್ಲಿ ಸಾಧುವು, ಬೋಧಿಸುವುದರಲ್ಲಿ ಪ್ರವೀಣನು, ಕೇಡನ್ನು ಸಹಿಸಿಕೊಳ್ಳುವವನು, ಎದುರಿಸುವವರನ್ನು ನಿಧಾನದಿಂದ ತಿದ್ದುವವನು ಆಗಿರ್ಬೇಕು ಅಂತ. ಒಂದು ವೇಳೆ ದೇವರು ಆ ಎದುರಿಸುವವರ ಮನಸ್ಸನ್ನು ತನ್ನ ಕಡೆಗೆ ತಿರುಗಿಸಿ ಸತ್ಯದ ಜ್ಞಾನವನ್ನು ಅವರಿಗೆ ಕೊಟ್ಟಾನು ಅಂತ. ಅಂದ್ರೆ ನಮ್ಮ ಸುವಾರ್ತೆಯನ್ನ ಅರ್ಥ ಮಾಡ್ಕೊಳ್ದಿರೋರು ಎಷ್ಟೋ ಜನ ಇರ್ತಾರೆ. ನಮ್ಮನ್ನ ಎದುರಿಸೋರು, ನಮ್ಮನ್ನ ಕಂಡ್ರೆ ಆಗದೆ ಇರೋರು, ನಮ್ಮ ಬೋಧನೆಗಳನ್ನ ಕಂಡ್ರೆ ಆಗದೆ ಇರೋರು ಇರಬಹುದು. ಆದ್ರೂ ನಾವು ಸಮಾಧಾನದಿಂದ ಇರಬೇಕು. ನಾವು ಅವ್ರ ಜೊತೆ ವಾದ ವಿವಾದಗಳು ಮಾಡಕ್ ಹೋಗ್ಬಾರ್ದು. ಒಬ್ಬರ ಹೃದಯಗಳನ್ನ ಬದಲಾಯಿಸುವಂಥದ್ದು ದೇವರ ಕೆಲಸ. ನಾವು ಸುವಾರ್ತೆ ಸಾರೋದು ಮಾತ್ರನೇ ನಮ್ಮ ಕೆಲಸ. ಆ ರಿಸಲ್ಟ್ ನಮ್ ಕೆಲಸ ಅಲ್ಲ, ಫಲಿತಾಂಶ ನಮ್ ಕೈಲಿಲ್ಲ. ಬಿತ್ತೋದು ಮಾತ್ರ ನಮ್ ಕೆಲಸ. ಬೆಳೆ ಎಷ್ಟು ಬರುತ್ತೆ, ಫಲ ಎಷ್ಟು ಸಿಗುತ್ತೆ ನಮಗೆ ಅನ್ನೋದು ನಮ್ ಕೈಲಿ ಇರಲ್ಲ. ಅದು ಹಾಗೆ ಸತ್ಯವನ್ನ ಹೇಳೋದು ನಮ್ ಕೆಲಸ. ಯಾರು ನಂಬ್ತಾರೆ ಬಿಡ್ತಾರೆ ಅನ್ನೋದು ಅದು ದೇವ್ರಿಗೆ ಬಿಟ್ಟಿದ್ದು, ದೇವ್ರ ಕಾರ್ಯ ಮಾಡುವಂಥದ್ದು. ಸೊ ನಾವು ಸಮಾಧಾನವಾಗಿರ್ಬೇಕು. ನಾವು ತಿಳ್ಕೊಬೇಕಾರದು ಕಳಿಸುವಂತಹ, ನೀನು ಹೋಗುವಂತ ದೇವ್ರು ಹೇಳಿದಾರಲ್ಲ ಅದಕ್ಕೆ ಮಾತ್ರ ವಿಧೇಯರಾಗಿರ್ಬೇಕು. ರಿಸಲ್ಟ್ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ಅಯ್ಯೋ ನಾವು ತುಂಬಾ ಜನಕ್ಕೆ ಸುವಾರ್ತೆ ಸಾರ್ತಿದೀವಿ, ಸಭೆ ಬರೋರ್ಗು ತುಂಬಾ ಜನರಿಗೆ ನಾವು ಹೇಳ್ತಿರ್ತೀವಿ, ಅವ್ರ ಜೀವಿತಗಳು ಬದಲಾಗ್ತಿಲ್ಲ,
ನಾನು ಅಷ್ಟು ಹೇಳಿದ್ರು ಅವ್ರ ಜೀವನ ಬದಲಾಗ್ತಿಲ್ಲ ಅಂತ ನೀನ್ ನಿರಾಶೆಗೊಳ್ಬೇಡ. ನಾವ್ ಯಾರನ್ನ ಬದಲಾಯಿಸಕ್ಕಾಗತ್ತೆ? ಸ್ವಂತ ನಮ್ಮ ಹೆಂಡತಿರ್ನ, ಗಂಡಂದನ್ನ, ಮಕ್ಕಳನ್ನ ಕೂಡ ನಾವು ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ಆತರ ಬದಲಾವಣೆ ಮಾಡೋರಾಗಿದ್ರೆ ನಮ್ಮ ಕುಟುಂಬಗಳೆಲ್ಲವೂ ಕೂಡ ಯಾವುದೇ ಸಮಸ್ಯೆ ಇಲ್ಲದೆ ಇರ್ತಿತ್ತಲ್ಲ. ಇನ್ನು ಎಷ್ಟೋ ಜನ ಸೇವಕರ ಕುಟುಂಬಗಳಲ್ಲೇ ಯೇಸುವನ್ನ ನಂಬದಿರೋರು ಎಷ್ಟೋ ಜನ ಇದ್ದಾರೆ. ಒಂದ್ ವೇಳೆ ಅದು ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು. ಸರಿಯಾದ ನಂಬಿಕೆ ಇಲ್ಲದೆ ಎಷ್ಟೋ ಜನ ಇದ್ದಾರೆ. ಪಾಸ್ಟ್ ತಂದೆ ಪಾಸ್ಟ್ ಆಗಿದ್ರು ಕೂಡ ಮಕ್ಕಳು ಇನ್ನೂ ಅವಿಶ್ವಾಸಿಗಳ ಹಾಗೆ ಜೀವಿಸ್ತಿರ್ತಾರೆ. ಸೊ ಹಾಗಾಗಿ ನಾವ್ ಯಾರನ್ನೂ ಬದಲಾವಣೆ ಮಾಡಕ್ ಆಗಲ್ಲ. ನಾವು ಸುವಾರ್ತೆನ ಸಾರೋದು ಮಾತ್ರನೇ ನಮ್ ಕೆಲಸ. ಅದಕ್ಕೆ 25ರಲ್ಲಿ ಹೇಳೋದು, ಒಂದು ವೇಳೆ ದೇವರು ಆ ಎದುರಿಸುವವರ ಮನಸ್ಸನ್ನು ತನ್ನ ಕಡೆಗೆ ತಿರುಗಿಸಿ ಸತ್ಯದ ಜ್ಞಾನವನಿಗೆ ಕೊಟ್ಟಾನು. ಅದಕ್ಕೆ ನಿನ್ನ ಕೆಲಸ ಏನು? ಸಮಾಧಾನದಿಂದಿರು. ಅವ್ರ ಜೊತೆ ಜಗಳ ಆಡಕ್ ಹೋಗ್ಬೇಡ, ಅವ್ರ ಜೊತೆ ವಾದ ವಿವಾದಗಳು ಮಾಡಕ್ ಹೋಗ್ಬೇಡ. ಸಮಾಧಾನದಿಂದಿದ್ದು ಸುವಾರ್ತೆನ ಸಾರುವಾಗ ದೇವರೇ ತನ್ನ ಸಮಯದಲ್ಲಿ ಅದನ್ನ ಬದಲಾಯಿಸಬಹುದು ಅಂತ. 26ನೇ ವಚನ ಹೇಳ್ತಿರೋದು, ಸೈತಾನನ ಉರ್ಲಿಗೆ ಬಿದ್ದವರಾದ ಇವರು. ಈಗ ನಾವ್ ಹೇಳ್ತೀವಲ್ಲ, 3 ಬಲೆಗಳು, 3 ಉರ್ಲುಗಳು, 6 ಚೌಕಟ್ಟುಗಳು ಅಂತ. ಸೊ ಹಾಗೆ ಸೈತಾನನ ಉರ್ಲಿಗೆ ಬಿದ್ದವರಾದ ಇವರು ಒಂದು ವೇಳೆ ತಪ್ಪಿಸಿಕೊಂಡು ದೇವರ ಚಿತ್ತವನ್ನು ಅನುಸರಿಸುವುದಕ್ಕೆ ಸ್ವಸ್ಥ ಚಿತ್ತರಾದಾರು ಅಂತ. ದೇವರ ನಾಮಕ್ಕೆ ಸ್ತೋತ್ರ. ಅದಕ್ಕೋಸ್ಕರನೇ ಸುವಾರ್ತೆನ ಸಾರು. ಅನುಕೂಲ ಇದ್ದಾಗಲೂ, ಅನುಕೂಲ ಇಲ್ಲದೆ ಇದ್ದಾಗಲೂ ಈ ಸತ್ಯ ಸುವಾರ್ತೆನ ನೀನು ಸಾರು ಅಂತ ಹೇಳ್ಬಿಟ್ಟು ತಿಮೋತಿಯನಿಗೆ ಪೌಲನ್ ಹೇಳ್ತಾ ಇದ್ದಾನೆ. ಈಗ ನಾವು ಪರಿಚಯದಲ್ಲಿ ನಾವು ನೋಡುವಾಗ ಸೈತಾನನು ಬಹಳ ಬುದ್ಧಿವಂತನು ಅನ್ನೋದನ್ನ ಮರಿಬಾರ್ದು. ಅವನ ಬುದ್ಧಿ ಇದೆ, ಅವನ ಜ್ಞಾನ ಇದೆ. ಆದಿಕಾಂಡ 3ನೇ ಅಧ್ಯಾಯ 1-5, 2 ಕೊರಿಂಥ 11-14ರಲ್ಲಿ ಅವನು ಬುದ್ಧಿವಂತನು ಅಂತ ಹೇಳಿ ನಾವು ನೋಡ್ತೇವೆ. ಅದಕ್ಕೋಸ್ಕರ ವಿಶ್ವಾಸಿಗಳನ್ನ ವೈಫಲ್ಯದ ಜೀವನಕ್ಕೆ ಕರೆದೊಯ್ಯಲು ಅವನು ಬಲೆಗಳನ್ನು ಬಳಸುತ್ತಾನೆ. ಅವನು ಜಗಳಗಳನ್ನು ಅಥವಾ ಅವರನ್ನು ನಾಶನಕ್ಕೆ ಕರೆದೊಯ್ಯಲು ನಿಷ್ಪ್ರಯೋಜಕ ಮತ್ತು ಅರ್ಥಹೀನ ಪದಗಳನ್ನು ಬಳಸುತ್ತಾನೆ ಅಂತ 2 ತಿಮೋಥೆ 2:14, 2 ತಿಮೋಥೆ 2:14 2ನೇ ಭಾಗವನ್ನ ನಾವು ನೋಡ್ಬೋದು. ಅವನು ಅವರನ್ನ ಅತ್ಯಾಸೆಗೆ ಬೀಳುವಂತೆ ಮಾಡುತ್ತಾನೆ ಅಂತ. ಅತ್ಯಾಸೆ ಅಂದ್ರೆ ಏನು? ಹೆಚ್ಚಾಗಿ ಲೋಕದ ವಿಷಯಗಳಲ್ಲಿ ಆಸೆ ಪಡುವಂಥದ್ದು ಮತ್ತು ಅವರನ್ನು ಎಡವಿ ಬೀಳುವಂತೆ ಮಾಡಲು ಕೆಟ್ಟ ಹೃದಯಗಳನ್ನು ನೆಡುತ್ತಾನೆ ಅಂತ. ಕೆಟ್ಟ ಹೃದಯಗಳನ್ನ ನೆಡೋದು ಅಂದ್ರೆ ಕೆಟ್ಟ ಆಲೋಚನೆಗಳನ್ನ ನೆಡೋದು. ಯೇಸು ಸ್ವಾಮಿನೇ ಹೇಳ್ತಾರಲ್ಲ, ಬಿತ್ತುವವನು ಗೋಧಿಯನ್ನ ಬಿತ್ತು ಬರ್ತಾನೆ ಹಗಲೊತ್ತು, ಆದ್ರೆ ರಾತ್ರಿ ಹೊತ್ತು ಸೈತಾನನ ಹೋಗಿ ಅದೇ ಗೋಧಿಯ ಮಧ್ಯದಲ್ಲಿ ಅಣಜಿಯನ್ನ ಬಿತ್ತು ಬರ್ತಾನೆ ಅಂತ. ಹಾಗೆ ನಾವು ಸುವಾರ್ತೆನ ಸಾರಿ ಬರುವಾಗ ಸೈತಾನನು ಮತ್ತೊಬ್ಬರ ಮೂಲಕ ಅವರ ಹೃದಯಗಳಲ್ಲಿ ಅಣಜಿ ಎಂಬ ಸುಳ್ಳು ಬೋಧನೆಗಳನ್ನ, ತಪ್ಪಾದ ವಿಷಯಗಳನ್ನ ಬಿತ್ತುತ್ತಾರೆ. ಆಗ ಆ ವ್ಯಕ್ತಿ, ಸುವಾರ್ತೆ ಕೇಳಿರುವಂತ ವ್ಯಕ್ತಿ ಯಾವುದಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೋ, ಮುಖ್ಯತ್ವ ಕೊಡ್ತಾರೋ ಅದನ್ನ ಹಿಂಬಾಲಿಸ್ತಾರೆ. ಸೈತಾನನು ಸಾಧ್ಯವಾದಷ್ಟು, ಈಗ ಬಿತ್ತುವನು ಬಿತ್ತುವುದಕ್ಕೆ ಹೋದಾಗ ಕೆಲವು ಮಾರ್ಗ ಮಧ್ಯದಲ್ಲಿ ಬೀಳುತ್ತೆ, ದಾರಿಯಲ್ಲಿ ಬೀಳುತ್ತೆ ಅಂತ ವಾಕ್ಯ ಇದೆ. ಹಾಗೆ ನಾವು ಬಿತ್ತುವಂತಹ ಅನೇಕ ಸುವಾರ್ತೆ ವಾಕ್ಯಗಳು ದಾರಿ ಮಗುಲಲ್ಲಿ ಬಿದ್ದಂತಹ ಬೀಜಗಳಾಗಿರುತ್ತೆ. ಬಿದ್ದ ತಕ್ಷಣನೇ ಸೈತಾನನು ಬಂದು ತೆಗೆದಾಕ್ತಾನೆ. ಅದಿದ್ದಷ್ಟು ಡೇಂಜರ್ ಅಂತ ಅವನಿಗೆ ಗೊತ್ತು. ಅದಕ್ಕೋಸ್ಕರನೇ ಸಭೆಯಲ್ಲಿರುವಂತ ವಿಶ್ವಾಸಿಗಳು ವಾಕ್ಯವನ್ನ ಸರಿಯಾಗಿ ಕೇಳಲ್ಲ. ತುಂಬಾ ಜನ 99% ಸೇವಕರು ವಾಕ್ಯ ಕೊಡುವಾಗ ಅವರು ವಾಕ್ಯವನ್ನ ಅರ್ಥ ಮಾಡ್ಕೊಳಲ್ಲ, ಏನ್ ಹೇಳ್ತಿದ್ದಾರೆ ಅಂತ ಅವ್ರು ಕಿವಿಗೊಡಲ್ಲ. ಒಂದ್ ವೇಳೆ ಸೇವಕರಾಗಿರುವಂತವ್ರು, ಜಾಯ್ನ್ ಆಗಿರುವಂತವ್ರು ನೀವು ನೋಡಿ ಬೇಕಾದ್ರೆ, ವಾಕ್ಯ ಹೇಳಾದ್ಮೇಲೆ, ಭಾನುವಾರ ನೀವು ಮೆಸೇಜ್ ಕೊಟ್ಟಾದ್ಮೇಲೆ ವಿಶ್ವಾಸಿಗಳು ಕೇಳಿ ನೋಡಿ ಇವತ್ತು ವಾಕ್ಯ ಏನ್ ಅರ್ಥ ಆಯ್ತು ಅಂತ. ಏನಾದ್ರೂ ನೀವು ಜೋಕ್ ಹೇಳಿದ್ರೆ ಅದು ನೆನಪಿರುತ್ತೆ, ಏನಾದ್ರೂ ಕಾಮಿಡಿ ಮಾಡ್ಬಿಟ್ಟು ಅವ್ರಿಗೆ ನಗ್ಸಿದ್ರೆ ಅದು ನೆನಪಿರುತ್ತೆ ವಿನಃ, ಅಥವಾ ಯಾರ ಬಗ್ಗೆ ಆದ್ರೂ ನಾವು ಒಂದು ಹೆಸರು ತಗೊಂಡು ಅವ್ರ ಬಗ್ಗೆ ನಾವು ಒಂದು ಕತೆ ಹೇಳಿದ್ರೆ ಅದು ನೆನಪಿರುತ್ತೆ ವಿನಃ, ಆ ಕತೆ ಏನಕ್ಕೆ ಹೇಳಿದ್ರಿ, ಆ ಜೋಕ್ ಏನಕ್ಕೆ ಹೇಳಿದ್ರಿ, ಯಾವ್ದು ಮುಖ್ಯವಾದ ವಿಷಯವನ್ನ ನೀವು ಅರ್ಥ ಮಾಡ್ಸಕ್ ಅದನ್ನ ಹೇಳಿದ್ರಿ, ಅದನ್ನ ಅವ್ರಿಗೆ ನೆನಪಿರಲ್ಲ. ಸೊ ಯಾಕಂದ್ರೆ ಸೈತಾನನ ಸಮಸ್ಯೆ ಅದು, ಸೈತಾನನು ಮಾಡುವಂತಹ ಕಾರ್ಯಗಳು. ಅದಕ್ಕೋಸ್ಕರನೇ ಖಂಡಿತವಾಗ್ಲೂ ನಾವು ಪ್ರಾರ್ಥಿಸಿ ಪ್ರಾರ್ಥನಾ ಪೂರ್ವಕವಾಗಿ ವಾಕ್ಯವನ್ನು ಕೇಳಿಸ್ಕೊಳ್ಳುವವರಾಗಿರ್ಬೇಕು ಅಂತ ನೋಡ್ತೇವೆ. ಮತ್ತು ಅವರನ್ನ ಎಡವಿ ಬೀಳುವಂತೆ ಮಾಡಲು ಅವನು ಏನ್ ಮಾಡ್ತಾನೆ, ಆಲೋಚನೆಗಳನ್ನ ಕೊಡ್ತಿರ್ತಾನೆ. ಅವ್ರ ವಾಕ್ಯವನ್ನು ಕೇಳ್ತಿರುವಾಗ್ಲೇ ಅವ್ರ ಆಲೋಚನೆಗಳು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ, ಅವ್ರ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಅದಕ್ಕೇನೆ
ಈ ಪೆಂತೆಕೋಸ್ತ ಸಭೆಗಳಲ್ಲಿ ಹಲ್ಲೆಲೂಯಾ ಹಲ್ಲೆಲೂಯಾ ಆಮೇನ್ ಅನ್ನೋಂಥದ್ದು ಅಭ್ಯಾಸ ಆಗಿರೋದು ಚರ್ಚಲ್ಲಿ. ಅದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ವಾಕ್ಯ ಹೇಳುವಾಗ. ಆದ್ರೆ ಯಾಕೆ ಹೇಳೋ ರೂಢಿ ಆಯ್ತು ಅದು ಅಂತ ಹೇಳಿದ್ರೆ, ವಿಶ್ವಾಸಗಳ ಮನಸ್ಸು ಎಲ್ಲೆಲ್ಲೋ ಹೋಗಿರುತ್ತೆ. ಕನಿಷ್ಠ ಹಲ್ಲೆಲೂಯಾ ಆಮೇನ್ ಅಂದಾಗ್ಲಾದ್ರೂ ಅವ್ರು ವಾಪಸ್ ಬರ್ತಾರೆ, ಗಮನ ಕೊಡ್ತಾರೆ ಅನ್ನೋ ಒಂದು ಕಾರಣಕ್ಕೇನೆ ಅದನ್ನ ಹೇಳೋದು. ಹ? ಮತ್ತೆ ಪ್ರಾರ್ಥನೆಗೆ ಬದಲಾಗಿ ಮೂರ್ಖ ವಾದಗಳನ್ನು ಮಾಡುತ್ತಾನೆ ಅಂತ. ಸೈತಾನನು ಪ್ರಾರ್ಥನೆ ಮಾಡೋದನ್ನ ಬಿಟ್ಟು, ಪ್ರಾರ್ಥನೆ ಮಾಡ್ತಿದ್ರೆ ವಿಶ್ವಾಸಿಗಳು ಅದನ್ನ ಬಿಡಿಸಿ ವಾದ ಮಾಡ್ಕೊಂಡು ಚರ್ಚೆಗಳು ಮಾಡ್ಕೊಂಡು ಸಮಯ ಕಳೆಯುವಂತೆ ಮಾಡ್ತಾನೆ. ಅದಕ್ಕಾಗಿಯೇ ನೀವು ಯಜಮಾನ ಅಂದ್ರೆ ದೇವರು ಬಳಸುವ ಪಾತ್ರೆಯಾಗಲು ಶ್ರಮಿಸ್ಬೇಕು. ಸೈತಾನನು ಬಳಸುವಂತ ಪಾತ್ರೆಯಾಗಿ ನಾವು ಇರಬಾರ್ದು. ಎಷ್ಟೋ ಜನ ಸೈತಾನನ ಪಾತ್ರೆಗಳಾಗಿದ್ದಾರೆ. ಸೈತಾನನು ಏನ್ ಹೇಳ್ಬೇಕೋ ಅದನ್ನ ಅವ್ರ ಮೂಲಕ ಹೇಳ್ತಿದ್ದಾನೆ. ಅನ್ಯ ಜನರೆಲ್ಲರೂ ಕೂಡ ಸೈತಾನನ ಪಾತ್ರೆಗಳು. ಅವರಲ್ಲಿ ಸೈತಾನನ ಇದ್ದುಕೊಂಡು ಸುಳ್ಳು ಬೋಧನೆಗಳಿಂದ ತುಂಬಲ್ಪಟ್ಟು ಈ ಧರ್ಮ ಸತ್ಯ, ಈ ಜಾತಿ ಸತ್ಯ, ಈ ದೇವ್ರ ಸತ್ಯ ಅಂತ ಹೇಳಿ ಒಂದೊಂದು ದೇವರೋ ಒಂದೊಂದು ವಿಗ್ರಹಕ್ಕೂ ಒಂದೊಂದು ಕತೆ ಕಟ್ಟಿಬಿಟ್ಟು ಜನರನ್ನ ಯಾಮಾರಿಸ್ತಿದ್ದಾನೆ ಈ ಸೈತಾನ. ಸೊ ಇಲ್ಲಿಯವರೆಗೆ ನೀವು ಹೊಂದಿದ್ದ ವಸ್ತುಗಳನ್ನು ತ್ಯಜಿಸಿ ಮತ್ತು ಕರ್ತನ ಅಮೂಲ್ಯವಾಗಿ ಬಳಸುವ ಪಾತ್ರೆಯಾಗಲು ಶ್ರಮಿಸಬೇಕು ಅಂತ. ನಮ್ಮಲ್ಲಿರುವಂತಹ ಲೌಕಿಕವಾದ ಪ್ರಾಪಂಚಿಕವಾದ ಎಲ್ಲವನ್ನ ನಾವು ತೆಗೆದು ಹಾಕಿ, ಅದೆಲ್ಲವೂ ಕೂಡ ನಿಷ್ಪ್ರಯೋಜನ, ಅದೆಲ್ಲವೂ ಕಸಕ್ಕೆ ಸಮಾನ ಅಂತ ಪೌಲನು ಹೇಳಿದ ಹಾಗೆ ಅದನ್ನ ಕಸವೆಂದೆಣಿಸಿ ಕ್ರಿಸ್ತನ ಸುವಾರ್ತೆ ಮಾತ್ರನೇ ಅಮೂಲ್ಯವಾದದ್ದು, ಆ ಹೊಲದಲ್ಲಿ ಸಿಕ್ಕಂತ ಮುತ್ತಾಗಿದೆ ಅಂತ ನೆನೆಸಿ ಅದಕ್ಕಾಗಿ ಕ್ರಿಸ್ತನಿಗಾಗಿ ನಾವು ಏನು ಬೇಕಾದ್ರೂ ನಷ್ಟ ಮಾಡ್ಕೊಳ್ಳೋಣ. ಅದು ನಷ್ಟವೇ ಅಲ್ಲ, ಅದರ ಪ್ರತಿಫಲ ನಮಗೆ ಖಂಡಿತ ಇದೆ. ಅದು ಈ ಭೂಲೋಕದಲ್ಲಾಗ್ಲಿ ಪರಲೋಕದಲ್ಲಾಗ್ಲಿ. ಕ್ರಿಸ್ತನಿಗೋಸ್ಕರ ಈಗ ಶಿಷ್ಯರು ಅದೇ ಹೇಳ್ತಾರೆ ತಾನೆ, ನಾವು ಎಲ್ಲವನ್ನ ಬಿಟ್ಟು ನಿಮ್ಗೋಸ್ಕರ ಬಂದಿದ್ದೀವಲ್ಲ, ನಮ್ಗೇನ್ ಸಿಗುತ್ತೆ ಅಂತ. ಅವ್ರಿಗೆ ಗೊತ್ತಿಲ್ಲ ಏನ್ ಸಿಗುತ್ತೆ ಅಂತ. ಆಗ ಪರಲೋಕ ನಮ್ಮದು. ದೇವರ ಆ ಪರಲೋಕದಲ್ಲಿ ನಮಗೆ ಪ್ರತಿಫಲವನ್ನ ಕೊಡ್ತಾನೆ. ಈ ಲೋಕದಲ್ಲಿ ನಿನ್ಗೆ ಏನ್ ಕೊಟ್ರು ಏನ್ ತಗೊಂಡ್ ಹೋಗಕ್ಕಾಗುತ್ತೆ ಸತ್ತಾಗ? ಇಡೀ ಲೋಕನೇ ನಿನ್ ಕೊಟ್ರು ಕೂಡ ನೀನ್ ಏನಾದ್ರೂ ತಗೊಂಡ್ ಹೋಗಕ್ಕಾಗುತ್ತಾ ಸತ್ತಾಗ? ಬದುಕಿರೋವರೆಗೂ ನನಗೆ ಇಷ್ಟು ಜಾಗ ಇದೆ, ಇಷ್ಟು ಎಕರೆ ಜಮೀನಿದೆ, ಇಷ್ಟು ಮನೆಗಳಿದೆ, ಇಷ್ಟೆಲ್ಲ ಆಸ್ತಿ ಇದೆ ಅಂತ ಹೇಳ್ಕೊಂಡ್ ತಿರ್ಕೋದ್ ಬಿಟ್ಟು ಬೇರೆ ಏನಕ್ಕೆ ಉಪಯೋಗ ಆಗುತ್ತದು? ದುಡ್ಡು ಜಾಸ್ತಿ ಇದ್ರೆ ಜಾಸ್ತಿ ಊಟ ಮಾಡಕ್ಕಾಗತ್ತಾ? ದುಡ್ಡು ಜಾಸ್ತಿ ಇದ್ರೆ ಎರಡೆರಡು ಜೊತೆ ಬಟ್ಟೆ ಹಾಕೊಳಕ್ಕಾಗುತ್ತಾ? ಇಲ್ವಲ್ಲ. ಏನೋ ಸ್ವಲ್ಪ ಕಾಸ್ಟ್ಲಿದ್ ಹಾಕೋಬಹುದು ಅಷ್ಟೇನೆ. ಆದ್ರೆ ಹೇಳ್ತಿರೋದು ಪರಲೋಕದಲ್ಲಿ ನಾವು ಆಸ್ತಿ ಮಾಡ್ಬೇಕಾಗಿರೋದು. ಪರಲೋಕದಲ್ಲಿ ಆಸ್ತಿ ಮಾಡ್ಬೇಕು ಅಂದ್ರೆ ನೀನ್ ಇಲ್ಲಿ ದುಡಿಯೋದನ್ನ ಸಭೆ ಕೊಡ್ಬೇಕು, ನೀನ್ ಇಲ್ಲಿ ದುಡಿಯೋದನ್ನ ಸೇವೆ ಖರ್ಚು ಮಾಡ್ಬೇಕು, ನೀನ್ ದುಡಿಯೋದನ್ನ ದೇವ್ರ ರಾಜ್ಯ ಕಟ್ಟೋದಕ್ಕೆ ಬಳಸ್ಬೇಕು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೇನೆ ಪ್ರತಿಫಲ ಇರೋದು. ಸುವಾರ್ತೆಗಾಗಿ ಖರ್ಚು ಮಾಡುವಂತ ಒಂದೊಂದು ರೂಪಾಯಿಗೂ ಕೂಡ ದೇವರು 100ಕ್ಕೆ 100 ಪಾಲು ಪ್ರತಿಫಲ ಕೊಟ್ಟೆ ಕೊಡ್ತಾನೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಮುಖ್ಯ ಸಂದೇಶಕ್ಕೆ ನಾವು ಬರುವಾಗ ಇಲ್ಲ ನೋಡ್ತೇವೆ, ಹಾಗಾದ್ರೆ ಅದನ್ನು ಸಾಧಿಸಲು ನೀವು ಏನ್ ಮಾಡ್ಬೇಕು ಅಂತ. ಅಂದ್ರೆ ಆ ರೀತಿಯಾಗಿ ನಾವು ಕ್ರಿಸ್ತನಿಗೋಸ್ಕರ ನಿಜವಾದ ಕ್ರೈಸ್ತರಾಗಿ ಜೀವಿಸ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಮೊದಲನೇದಾಗಿ ನಾವು ನೋಡುವಾಗ ಕರ್ತನಾದ ಯೇಸು ನಿಮ್ಮೊಳಗೆ ಆಳವಾಗಿ ನೆಲೆಸಿ ನಿಮ್ಮನ್ನು ಸಂಪೂರ್ಣವಾಗಿ ಆಳುವಂತೆ ನೀವು ನಿಮ್ಮ ಕೆಟ್ಟ ಹೃದಯವನ್ನು ಖಾಲಿ ಮಾಡಬೇಕು ಅಂತ. ಅಂದ್ರೆ ನಮ್ಮ ಹೃದಯಗಳನ್ನ ನಾವು ಶುದ್ಧಿ ಮಾಡ್ಕೊಳ್ಳದೆ, ನಮ್ಮ ಹೃದಯಗಳಲ್ಲಿರೋದೆಲ್ಲ ನಾವು ದೇವರು ಒಪ್ಪಿಸಿಕೊಟ್ಟು ಬಿಟ್ಟು ಬಿಡದೆ ಆತನು ನಮ್ಮೊಳಗೆ ಹೇಗೆ ಬಂದು ವಾಸ ಮಾಡ್ತಾನೆ? ನಮ್ಮ ಆಲೋಚನೆಗಳನ್ನ ಬಿಡಬೇಕು. ತಪ್ಪಾದ ಆಲೋಚನೆಗಳು ಏನೆಲ್ಲ ಇದೆ ನಮ್ಮಲ್ಲಿ ಅದನ್ನೆಲ್ಲ ಬಿಟ್ಟು ಆಳವಾಗಿ ಕ್ರಿಸ್ತನು ಮಾತ್ರನೇ ನಮ್ಮೊಳಗೆ ಮುದ್ರೆ ಆಗುವಂತೆ, ಕ್ರಿಸ್ತನು ಮಾತ್ರನೇ ನಮ್ಮಲ್ಲಿ ನೆಲೆಸುವಂತೆ ಕ್ರಿಸ್ತನಿಗೆ ನಮ್ಮ ಹೃದಯವನ್ನು ಕೊಡಬೇಕು. ಸೈತಾನನು ನಮ್ಮ ದೇಹದಲ್ಲಿ ಬರಲ್ಲ, ಅವನು ಕೂಡ ನಮ್ಮ ಹೃದಯದಲ್ಲೇ ಬರೋದಕ್ಕೆ ನೋಡೋದು. ಕ್ರಿಸ್ತನ್ ಇಲ್ಲದಿರುವಂತವರ ಹೃದಯಗಳಲ್ಲಿ ಅವನು ಬರ್ತಾನೆ. ಕ್ರಿಸ್ತನಲ್ಲಿ ನಂಬಿಕೆ ಇಲ್ಲದವರ ಹೃದಯಗಳಲ್ಲಿ ಅವ್ರು ಚರ್ಚ್ಗೆ ಹೋಗೋದ್ರ ಮೂಲಕ ಸೈತಾನ ಅವ್ರ ಮೇಲೆ ಬರಲ್ಲ ಅಂತ ಅಲ್ಲ. ಅವ್ರು 24 ಗಂಟೆ ಚರ್ಚಲ್ಲೇ ಕೂತಿದ್ರು ಕೂಡ ಸೈತಾನ ಅವರಲ್ಲಿ ಬರ್ತಾನೆ. ಯಾಕಂದ್ರೆ ಚರ್ಚಲ್ಲಿ ಕೂತ್ಕೊಂಡ್ರೆ ಅಲ್ಲ ಮುಖ್ಯ. ಚರ್ಚಲ್ಲಿ ಕೂತ್ಕೊಳ್ಳೋದು, ಬೈಬಲ್ ತಲೆ ಕೆಳಗೆ ಹಾಕಿ ದಿಂಬಾಗ್ ಮಾಡ್ಕೊಂಡು ಮಲಗೋದು ಅಲ್ಲ ಮುಖ್ಯ. 24 ಗಂಟೆ ಬೈಬಲ್ ಇಟ್ಕೊಂಡು ಓಡಾಡೋದು, 24 ಗಂಟೆ ಪಾಸ್ಟ್ಗಳ ಜೊತೆ ಇದ್ದು ಕೂಡ ನಿನಗೇನ್ ಸಮಸ್ಯೆ ಬರಲ್ಲ ಅಂತ ಅಲ್ಲ. ನಿನ್ನ ಹೃದಯದಲ್ಲಿ ಯೇಸುಗೆ ಅವಕಾಶ ಕೊಡ್ಬೇಕಾಗಿರೋದು. ಯೇಸು ಇರೋ ಜಾಗದಲ್ಲೇ ಸೈತಾನ ಬರಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಹಾಗಾಗಿ ಯಾವ ರೀತಿ ಆ ರೀತಿ ಮಾಡ್ಕೋಬಹುದು ನಾವು ಅಂದ್ರೆ, ಪೌಲನ್ ಹೇಳ್ತಾನೆ ಗಲಾತ್ಯ 2:20
ಓದೋಣ ವಚನನ. ಗಲಾತ್ಯ 2:20 ಯಾರಾದ್ರೂ ಒಬ್ರು ಓದೋಣ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ಆಮೇಲೆ ಸೊ ಇಲ್ಲಿ ನಾವು ನೋಡ್ತಿರೋದು ಯಾವ ರೀತಿ ಖಾಲಿ ಮಾಡ್ಕೋಬೇಕು ನಮ್ಮ ಹೃದಯವನ್ನ ಅಂದ್ರೆ, ಪೌಲನ್ ಹೇಳ್ತಿದ್ದಾನೆ, ಕ್ರಿಸ್ತನೊಂದಿಗೆ ಸಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸೋನು ನಾನಲ್ಲ ಅಂತ. ಈ ರೀತಿ ಖಾಲಿ ಮಾಡ್ಕೋಬೇಕಾದ್ರೆ, ಜೀವಿಸೋನು ನಾನಲ್ಲ ಅಂದ್ರೆ ಇನ್ಮೇಲೆ ನನ್ನ ಆಸೆ ಅಲ್ಲ, ನನ್ನ ಉದ್ದೇಶ ಅಲ್ಲ, ನನ್ನ ಗುರಿಗಳಿಗೋಸ್ಕರ ನಾನು ಬದುಕಲ್ಲ, ನನ್ನ ಇಚ್ಛೆಗಳಿಗೋಸ್ಕರ ನಾನು ಬದುಕಲ್ಲ, ನನ್ನ ಚಿತ್ತದಂತೆ ನಾನು ಬದುಕಲ್ಲ. ಯಾಕಂದ್ರೆ ನನ್ನನ್ನು ನಾನು ಸಿಲುಬೆಗೆ ಹಾಕಿಕೊಂಡಿದ್ದೀನಿ ಕ್ರಿಸ್ತನೊಂದಿಗೆ. ಅದಕ್ಕೋಸ್ಕರ ಇನ್ನು ಜೀವಿಸೋ ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ಅಂತ ಹೇಳಿ. ಅದಕ್ಕೋಸ್ಕರನೇ ಕ್ರಿಸ್ತನೊಂದಿಗೆ ಸತ್ತಿದ್ದೀರಿ ಅಂತ. ನಾವು ಕ್ರಿಸ್ತನೊಂದಿಗೆ ಸಾಯಬೇಕು. ಸತ್ತವರಿಗೆ ಯಾವುದೇ ಯೋಜನೆಗಳು, ಭರವಸೆಗಳು ಅಥವಾ ದರ್ಶನಗಳು ಇಲ್ಲ ಅಲ್ಲವಾ? ಸತ್ತೋಗಿರೋರ್ಗೆ ಏನಾದ್ರೂ ಆಲೋಚನೆ ಇರುತ್ತಾ? ಸತ್ತೋರ್ಗೆ ಏನಾದ್ರೂ ಪ್ಲಾನ್ ಇರುತ್ತಾ? ಇಲ್ಲ. ಹೇಗೆ ದೇಹ ಮಾತ್ರ ಸತ್ತು ಬಿದ್ದಿರುತ್ತೋ ಹಾಗಿರುತ್ತೆ. ಹಾಗೇನೆ ನಾವು ಕ್ರಿಸ್ತನಲ್ಲಿ ಸಾಯೋದು ಅಂದ್ರೆ ನಾನೇನು ಅಲ್ಲ, ಇನ್ನ ನಂದು ಅಂತ ಏನು ನಡೆಯಲ್ಲ, ಎಲ್ಲ ಕ್ರಿಸ್ತನೇ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀವು ನಿಮ್ಮ ಸ್ವಂತ ಭರವಸೆಗಳು, ಮೊಂಡುತನ ಮತ್ತು ಯೋಜನೆಗಳನ್ನ ಹೊಂದಿರುವವರೆಗೆ ಕ್ರಿಸ್ತನವುಗಳಲ್ಲಿ ನೆಲೆಸಲು ಸಾಧ್ಯವಿಲ್ಲ ಅಂತ. ಪರಿಣಾಮವಾಗಿ ನಮ್ಮ ನಂಬಿಕೆಯ ನಡಿಗೆ ಕಷ್ಟಕರವಾಗಿರುತ್ತದೆ. ಎಲ್ಲಿಯವರೆಗೂ ನೀವು ಕ್ರಿಸ್ತನು ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡೋದಕ್ಕೆ ಬಿಟ್ಟುಕೊಡೋದಿಲ್ವೋ ಅಲ್ಲಿಯವರೆಗೂ ಕ್ರೈಸ್ತರಾಗಿ ನೀವು ಬದುಕೋದು, ಕ್ರಿಸ್ತನ ಮಕ್ಕಳಾಗಿ ಬದುಕೋದು ಕಷ್ಟವಾಗೇ ಇರುತ್ತೆ. ದೇವ್ರದ್ದು ಸಮಸ್ಯೆ ಅಲ್ಲ ಇಲ್ಲಿ, ನಮ್ಮದು ಸಮಸ್ಯೆ. ದೇವ್ರದ್ದು ಯಾವತ್ತೂ ಸಮಸ್ಯೆ ಇರಲ್ಲ. ವಾಕ್ಯಗಳು ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ ನಾವು ಹೇಗೆ ಜೀವನ ಮಾಡ್ಬೇಕು, ಹೇಗಿದ್ರೆ ದೇವ್ರು ನಮ್ಮಲ್ಲಿ ಇರ್ತಾರೆ, ಕಾರ್ಯ ಮಾಡ್ತಾರೆ ಅಂತ. ನಾವು ಆ ರೀತಿ ಮಾಡೋದಿಲ್ಲ. ಅದಕ್ಕೋಸ್ಕರನೇ ನಾವು ಹೆಚ್ಚಿನ ಕಷ್ಟಗಳಿಗೆ ಒಳಗಾಗ್ತಾ ಇರ್ತೀವಿ. ಇನ್ನು ಎರಡನೇ ವಾಕ್ಯ ನಾವು ನೋಡುವಾಗ ಯೋಹಾನ 14:16-20 ಮತ್ತು ಯೋಹಾನ 16:7 ನೋಡುವಾಗ ಇದು ಆಶೀರ್ವಾದಗಳ ಬಗ್ಗೆ ನಾವು ನೋಡ್ತೇವೆ, ಯಾವ ರೀತಿಯ ಆಶೀರ್ವಾದಗಳು ಬರುತ್ತೆ ಅಂತ. ಯೋಹಾನ ಸುವಾರ್ತೆ 14:16-20 ಓದೋಣ. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ಆದರೆ ನೀವು ನನ್ನನ್ನು ನೋಡುವಿರಿ. ನಾನು ಬದುಕುವುದರಿಂದ ನೀವು ಬದುಕುವಿರಿ. ನಾನು ನನ್ನ ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿ ಇರುವುದನ್ನು ನೀವು ಆ ದಿನದಲ್ಲಿ ತಿಳಿದುಕೊಳ್ಳುವಿರಿ. ಇದು ಎಷ್ಟು ಶ್ರೇಷ್ಠವಾದ ಆಶೀರ್ವಾದ ಅಂದ್ರೆ, ನಮ್ಮ ಹೃದಯಗಳನ್ನು ನಾವು ಖಾಲಿ ಮಾಡ್ಕೊಳ್ಳುವಾಗ ಪರಿಶುದ್ಧಾತ್ಮ ದೇವರು ನಮ್ಮಲ್ಲಿ ಬಂದು ವಾಸ ಮಾಡ್ತಾರೆ ಅಂತ ಇದರ ಅರ್ಥ. ಇದುವರೆಗೂ ಈಗ ಅನ್ಯ ಜನರ ಹೃದಯಗಳಲ್ಲಿ ಯಾರಿರ್ತಾರೆ? ಸೈತಾನ್ ಇರ್ತಾನೆ. ಅನ್ಯ ಜನರ ಹೃದಯಗಳಲ್ಲಿ ಯಾರಿರ್ತಾನೆ? ಸೈತಾನ್ ಇರ್ತಾನೆ. ಆ ದೆವ್ವಗಳು ವಾಸ ಮಾಡುತ್ತೆ. ಸೊ ಆ ದೆವ್ವಗಳು ವಾಸ ಮಾಡುವಂತಹ ಸ್ಥಳದಲ್ಲಿ ದೇವ್ರು ಹೇಗಿರ್ತಾರೆ? ಖಂಡಿತ ದೇವ್ರು ಇರೋದಿಲ್ಲ. ಹಾಗಾಗಿ ನಮ್ಮಲ್ಲಿ ದೇವರು ವಾಸ ಮಾಡ್ಬೇಕು ಅಂದ್ರೆ ನಮ್ಮ ಜೀವಿತಗಳನ್ನ ನಾವು ಖಾಲಿ ಮಾಡ್ಕೋಬೇಕು. ನಮ್ಮ ಆಲೋಚನೆಗಳು, ನಮ್ಮ ಸ್ವಂತ ಏನ್ ಚಿತ್ತ ಇರುತ್ತೆ, ಯೋಜನೆಗಳಿರುತ್ತೆ, ಅದನ್ನ ಖಾಲಿ ಮಾಡ್ಕೊಂಡು ಕ್ರಿಸ್ತನಿಗೆ ನಾವು ನಮ್ಮ ಜೀವಿತಗಳನ್ನು ಒಪ್ಪಿಸುವಾಗ ಆತನ ಹೇಳ್ತಾ ಇರೋದು, ಪರಿಶುದ್ಧಾತ್ಮನ ಕಳಿಸ್ಕೊಡ್ತೇನೆ, ಆ ಪರಿಶುದ್ಧಾತ್ಮನು ನಿಮ್ಮಲ್ಲಿ ವಾಸ ಮಾಡ್ತಾನೆ, ಆ ಪರಿಶುದ್ಧಾತ್ಮನು ನಿಮ್ಮನ್ನ ನಡೆಸ್ತಾನೆ, ನನ್ನ ಹೆಸರಲ್ಲಿ ನೀನು ಏನಾದ್ರೂ ಕೇಳ್ಕೊ ಆಗ ಅದು ನೀನು ಕೊಡಲ್ಪಡುತ್ತೆ ಅಂತ. ಯೋಹಾನ 16:7 ಕೂಡ ಅದೇ ಹೇಳುತ್ತೆ. ನಾನು ಹೋಗೋದು ನಿಮ್ಗೆ ಒಳ್ಳೇದಕ್ಕಾಗಿನೇ ಹೋಗ್ತಿರೋದು. ನಾನು ಹೋಗದೆ ಆ ಸಹಾಯಕನು, ಆ ಒಂದು ಪರಿಶುದ್ಧಾತ್ಮನು ಬರೋದಿಲ್ಲ.
ನಾನು ಹೋದ್ಮೇಲೆನೆ ಪರಿಶುದ್ಧಾತ್ಮನು ಬರ್ತಾನೆ, ನಿಮ್ಮಲ್ಲಿ ಆತನು ವಾಸ ಮಾಡ್ತಾನೆ ಅಂತ ಯೋಹನ 16:7 ಹೇಳುತ್ತೆ. ನಿಮ್ಮ ಹಿತಕ್ಕಾಗಿನೇ ನಾನು ಹೋಗೋದು ಅಂತ. ಸೊ ಹಾಗಾಗಿ ಆ ಪರಿಶುದ್ಧಾತ್ಮ ದೇವರು ಯಾರಲ್ಲಿ ಇರ್ತಾರೆ? ಕ್ರೈಸ್ತರಲ್ಲಿ ಇರ್ತಾರೆ. ಯಾವ ಕ್ರೈಸ್ತರಲ್ಲಿ ಅಂದ್ರೆ ಕ್ರಿಸ್ತನಿಗಾಗಿ ಬದುಕೋರು, ಲೋಕದ ಪರವಾಗಿ ಸಾಯೋರು, ಕ್ರಿಸ್ತನಿಗಾಗಿ ಜೀವಿಸೋರ ಹೃದಯಗಳಲ್ಲಿ ಪರಿಶುದ್ಧಾತ್ಮರು ಇರ್ತಾರೆ, ನಡೆಸ್ತಾರೆ ಅನ್ನೋದನ್ನ ನಾವು ನೋಡ್ತೀವಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯ ಆಯ್ತು. ಇನ್ನು ಮಿಕ್ಕ ಭಾಗವನ್ನ ಮುಂದಿನ ವಾರದಲ್ಲಿ ನಾವು ನೋಡೋಣ. ಈ ವಾಕ್ಯದಿಂದ ದೇವ್ರು ನಮ್ಮನ್ನ ಆಶೀರ್ವಾದ ಮಾಡ್ಲಿ. ಒಂದೊಂದು ವಚನವೂ ಕೂಡ, ಒಂದೊಂದು ವಿಷಯ ಕೂಡ ತುಂಬಾ ಮುಖ್ಯವಾದದ್ದು. ಅದನ್ನ ನಾವು ತಿಳ್ಕೊಂಡು ಬರೀ ನಮ್ಮ ಜ್ಞಾನವನ್ನಾಗಿ ಮಾಡ್ಕೊಳ್ದೆ, ನಮ್ಮ ತಿಳುವಳಿಕೆಯನ್ನಾಗಿ ಮಾಡ್ಕೊಳ್ದೆ, ಅದನ್ನೇ ನಮ್ಮ ಜೀವಿತವಾಗಿ ಮಾರ್ಪಡಿಸ್ಕೊಳ್ಳೋಣ. ನಾವು ನಮಗಿಷ್ಟವಾದ ರೀತಿಯಲ್ಲಿ ವಾಕ್ಯವನ್ನ ಬದಲಾಯಿಸ್ಕೊಳ್ಳೋದಲ್ಲ, ವಾಕ್ಯದ ರೀತಿಯಲ್ಲಿ ನಾವು ಬದಲಾಗೋಣ. ದೇವ್ರ ಈ ವಾಕ್ಯಗಳನ್ನ ನಮ್ಮ ಹೃದಯಗಳಲ್ಲಿ ಮುದ್ರೆ ಮಾಡ್ಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ನಿಮ್ಮ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರವಾಗಿ. ಇದುವರೆಗೂ ನಮ್ಮ ಜೊತೆ ಇದು ನಡೆಸಿದ ದೇವರೇ, ಇನ್ನು ಮೇಲೆ ಕೂಡ ನೀವು ನಡೆಸಲಿ. ಹೌದು ಸ್ವಾಮಿ, ಕ್ರೈಸ್ತರಾಗಿ ನಾವು ಹೇಗೆ ಜೀವಿಸ್ಬೇಕು ಅನ್ನೋದನ್ನ ನೀವು ಅನೇಕ ವಿಷಯಗಳ ಮೂಲಕ ಮಾತನಾಡಿದಿರ. ಅದನ್ನ ದೇವರೇ ನಾವು ಹೃದಯದಲ್ಲಿ ಇಟ್ಕೊಂಡು, ನಮ್ಮ ಹೃದಯಗಳನ್ನ ನಾವು ಖಾಲಿ ಮಾಡಿಕೊಂಡು ನಿಮ್ಮನ್ನ ನಾವು ಮುದ್ರೆ ಮಾಡ್ಕೊಳ್ಳುವಂತೆ, ನಿಮ್ಮನ್ನ ನಾವು ಹೃದಯಗಳಲ್ಲಿ ಇಟ್ಕೊಳ್ಳುವಂತೆ, ನಿಮ್ಮ ಪರಿಶುದ್ಧ ಆತ್ಮನ ಮೂಲಕನೇ ನಾವು ನಡೆಸಲ್ಪಡುವಂತೆ ಸಹಾಯ ಮಾಡಿ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಮತ್ತೆ ನಾವು ಕೂಡಿ ಬರುವ ತನಕಲ್ಲೂ ಕೂಡ ನೀವೇ ಜೊತೆಗಾರನಾಗಿದ್ದು ನಡೆಸಬೇಕಾಗಿ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿಬಿಡುತ್ತೇನೆ ತಂದೆ. ಆಮೇಲೆ